ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಿನಾಂಕ 6/3/1995 ಶುಭ ದಿನದಂದು ಈ ಪೃಥ್ವಿಯ ಮೇಲೆ ಒಂದು ಅನರ್ಘ್ಯ ಕಲಾರತ್ನದ ಜನನವಾಯಿತು. ಆ ಕಲಾರತ್ನ ಮುಂದೊಂದು ದಿನ ಪೌರಾಣಿಕ ರಂಗಭೂಮಿಯ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಹೊಳೆಯುವ ನಕ್ಷತ್ರವೆಂದು ಯಾರೂ ಊಹಿಸಿರಲಿಲ್ಲ. ಆ ಅನರ್ಘ್ಯ ಕಲಾರತ್ನವೇ ಗಂಗಪ್ಪ, ನಾದಪ್ರಿಯ ಎಸ್ ಗಂಗಪ್ಪ. ಕಲಾವಿದರ ಮನೆತನದ ದಿವಂಗತ ಶ್ರೀಮತಿ ಮರಿಮಲ್ಲಮ್ಮ ಮತ್ತು ಶ್ರೀ ಸತ್ಯಗಪ್ಪ ದಂಪತಿಯ 7ನೇ ಪುತ್ರರಾಗಿ ಬೆಂಗಳೂರಿನ ಮಾರೇನಹಳ್ಳಿಯಲ್ಲಿ ಜನಿಸಿದರು. ಕಲಾವಿದರ ಮನೆತನವಾದ್ದರಿಂದ ಬಾಲ್ಯದ ದಿನಗಳಲ್ಲಿ ಮನೆಯ ವಾತಾವರಣದಲ್ಲಿ ನಿನಾದಿಸುತ್ತಿದ್ದ ರಂಗಗೀತೆಗಳು, ಹರಿಕತೆ, ಭಜನೆ, ಪಂಡರಿ ಭಜನೆ, ರಂಗ ತಾಲೀಮುಗಳಿಗೆ ಮಾರು ಹೋದರು. ಹಾಗಾಗಿ ಶ್ರೀಯುತರ ವಿದ್ಯೆ 10ನೇ ತರಗತಿಗೆ ನೈವೇದ್ಯ ಆಯಿತು. ಶೈಕ್ಷಣಿಕ ಶಿಕ್ಷಣ ಕೈಬಿಟ್ಟರೂ ಕಲಾ ಸರಸ್ವತಿ ತಬ್ಬಿ ಕೈ ಹಿಡಿದಳು. ಅಂತೆಯೇ ಶ್ರೀಯುತರು ಆಟವಾಡುವ ವಯಸ್ಸಿನಲ್ಲಿ ರಂಗಕಲೆಯ ಗೀಳು ಹತ್ತಿಸಿಕೊಂಡು ಹಿರಿಯ ಹಾರ್ಮೋನಿಯಂ ಮಾಸ್ತರಾದ ಶ್ರೀಯುತ ಶೌರಿಯವರ ಸ್ಫೂರ್ತಿದಾಯಕ ನುಡಿಗಳಿಗೆ ಮನಸೋತು ತನ್ನ 9ನೇ ವಯಸ್ಸಿನಲ್ಲಿ ಗುರುಗಳಾದ ವಿದ್ವಾನ್ ಚಿನ್ನಪ್ಪ ದಾಸರ ಬಳಿ ಹಾರ್ಮೋನಿಯಂ ಹಾಗೂ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಪ್ರಾರಂಭಿಸಿ ಆಳವಾಗಿ ಅಭ್ಯಾಸವನ್ನು ಮುಂದುವರಿಸಿ ಶಾಸ್ತ್ರೀಯ ಸಂಗೀತ ಹಾಗೂ ಹಾರ್ಮೋನಿಯಂ ವಾದನವನ್ನು ಕರಗತ ಮಾಡಿಕೊಂಡರು. ಗುರುಗಳಾದ ಚಿನ್ನಪ್ಪ ದಾಸರಿಗೆ ಗಂಗಪ್ಪನವರನ್ನು ಶಾಸ್ತ್ರೀಯ ಸಂಗೀತದ ಕಚೇರಿಯ ವೇದಿಕೆಯಲ್ಲಿ ನೋಡುವ ಮಹದಾಸೆಯಾಗಿತ್ತು. ಆದರೆ ವಿಧಿಯ ಸಂಚೆ ಬೇರೆ ಇತ್ತು. ಆ ವಿಧಿ ಅವರನ್ನು ಪೌರಾಣಿಕ ರಂಗಭೂಮಿಗೆ ಕರೆತಂದಿತು. ಹಿರಿಯ ರಂಗಭೂಮಿ ಮಾಸ್ತರಾದ ಹನುಮಯ್ಯನವರ ಆಶೀರ್ವಾದದಿಂದ ಪ್ರಥಮ ಬಾರಿಗೆ ತನ್ನ 13ನೇ ವಯಸ್ಸಿನಲ್ಲಿ ಹರಿಭಕ್ತ ಚಂದ್ರಹಾಸ ಎಂಬ ಪೌರಾಣಿಕ ನಾಟಕಕ್ಕೆ ಹಾರ್ಮೋನಿಯಂ ನುಡಿಸುವುದರ ಮೂಲಕ ಪೌರಾಣಿಕ ರಂಗಭೂಮಿಯನ್ನು ಪ್ರವೇಶಿಸಿದರು. ಶ್ರೀಯುತರು ಮತ್ತೆಂದೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ರಂಗಕಲೆಯನ್ನೇ ತನ್ನ ಉಸಿರಾಗಿಸಿಕೊಂಡು ರಂಗಕಲೆಗೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡರು. ಪೌರಾಣಿಕ ರಂಗಭೂಮಿಗೆ ತಮ್ಮದೇ ಆದಂತಹ ವಿಶಿಷ್ಟ ಹಾಗೂ ವಿನೂತನ ಸ್ಪರ್ಶದ ಮೆರುಗನ್ನು ನೀಡಿದರು. ನಲ್ಲತಂಗ, ಕುರುಕ್ಷೇತ್ರ, ಶನಿ ಪ್ರಭಾವ, ರಾಜ ವಿಕ್ರಮ, ಕೌಂಡ್ಲೀಕನವಧೆ ಅಥವಾ ರತಿಮನ್ಮಥ ಕಲ್ಯಾಣ, ಸತ್ಯವ್ರತ, ಸತ್ಯ ಹರಿಶ್ಚಂದ್ರ, ಭಕ್ತ ಚಂದ್ರಹಾಸದಂತಹ ಹಾಗೂ ರುಕ್ಮಿಣಿ ಸ್ವಯಂವರ, ಶಿವಪೃಥ್ವಿ ಎಂಬ ಪೌರಾಣಿಕ ನಾಟಕಗಳನ್ನು ಪೌರಾಣಿಕ ರಂಗಭೂಮಿಗೆ ಪರಿಚಯಿಸಿದರು. ಸರಿಸುಮಾರು 300ಕ್ಕೂ ಹೆಚ್ಚು ಹಾಡುಗಳನ್ನು ರಚಿಸಿ ರಾಗ ಸಂಯೋಜಿಸಿ ರಂಗಭೂಮಿಗೆ ಅರ್ಪಣೆ ಮಾಡಿದರು. ನಂತರ ಶ್ರೀ ನಾದಪ್ರಿಯ ಕಲಾ ಸಂಘವನ್ನು ಹುಟ್ಟುಹಾಕಿ ಸಾವಿರಾರು ಆಸಕ್ತ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಸಂಗೀತ, ಹಾಡುಗಾರಿಕೆ, ಹಾರ್ಮೋನಿಯಂ ವಾದನವನ್ನು ಧಾರೆ ಎರೆದರು. ಪುರುಷ ಪ್ರಧಾನವಾದ ಪೌರಾಣಿಕ ನಾಟಕಗಳನ್ನು ಬರೀ ಸ್ತ್ರೀ ಕಲಾವಿದೆಯರಿಂದ ಮಾಡಿಸಿದ ಹೆಗ್ಗಳಿಕೆ, ಕೀರ್ತಿ ಶ್ರೀಯುತರದು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಸುಗಮ ಸಂಗೀತ, ಭಕ್ತಿ ಸಂಗೀತ, ಜನಪದ ಸಂಗೀತ, ಚಿತ್ರ ಸಂಗೀತಕ್ಕೆ ಕೀಬೋರ್ಡ್ ನುಡಿಸುವುದರಲ್ಲಿ ಸಿದ್ಧಹಸ್ತರಾದರು. ಶ್ರೀಯುತರ ಈ ಕಲಾ ಸೇವೆಯನ್ನು ಗುರುತಿಸಿ ಇವರನ್ನು ಅರಸಿ ಬಂದ ಪ್ರಶಸ್ತಿ, ಬಿರುದು, ಬಾವಳಿಗಳು ಅದೆಷ್ಟೋ. ಹೀಗೆ ಸತತವಾಗಿ 64 ವರ್ಷಗಳ ಕಾಲ
ಕಲೆಯ ಅಭಿವೃದ್ಧಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಸಾರ್ಥಕ ಜೀವನ ನಡೆಸುತ್ತಿದ್ದ ಶ್ರೀಯುತರು ದಿನಾಂಕ 6/5/2025 ಬರಸಿಡಿಲೊಡೆದಂತೆ ತಮ್ಮ ಇಹಲೋಕದ ಕರ್ತವ್ಯವನ್ನು ಮುಗಿಸಿ ಪೃಥ್ವಿಯ ಒಡಲಲ್ಲಿ ಲೀನವಾದರು. ನಿಮ್ಮೀ ಸಾರ್ಥಕ ಜೀವನ ಯುವ ಪೀಳಿಗೆಗೆ ಸ್ಫೂರ್ತಿಯ ಚಿಲುಮೆ, ಆಶಾ ಜ್ಯೋತಿ, ಬದುಕಿನ ದಾರಿದೀಪ. ಹೀಗೆ 64 ವರ್ಷಗಳ ಕಾಲ ತಮ್ಮನ್ನು ತಾವು ಕಲೆಗೆ ಸಮರ್ಪಿಸಿಕೊಂಡ ತ್ಯಾಗಮಯಿ, ಮಾತೃಹೃದಯಿ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಗಂಗಪ್ಪ, ನಾದಪ್ರಿಯ ಎಸ್ ಗಂಗಪ್ಪ. ನಿಮಗಿದು ಸಾವಿರಾರು ಕಲಾ ಮನಸ್ಸುಗಳ ನಮನ ನಮನ ನಮನ. ಈಗ ತುಮಕೂರಿನ ಎಲ್ಲ ಕಲಾವಿದರು ಹಾಗೂ ಪ್ರೋತ್ಸಾಹಕರಿಂದ ಗುರುಗಳಿಗೆ ಒಂದು ನಿಮಿಷ ಮೌನಾಚರಣೆ ಮಾಡಬೇಕಂತ ಎದ್ದು ನಿಂತು ಕೋರ್ತಾ ಇದ್ದೀವಿ. ಗುರುಗಳಿಗೆ ಮೌನಾಚರಣೆ 1 ನಿಮಿಷ. ನಿನ್ನ ಶ್ರುತಿ ಪಾರ್ಥನಾರಂಭ ನೀಯ ಬಲ ಲಲಿತ ಕಲೆಗಾಧಾರ ಸ್ತಂಭ ಪ್ರಣಮಾಂಗಣನಾಥ 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 ಮನಮುನಿ ವಂದಿತ ಜನನಿ ವಿನುತ ಮನಮುನಿ ವಂದಿತ ಜನನಿ ವಿನುತ ಬೆನಕ ಬೆನಕ ಮಹಾ ಏಕದಂತ ಬೆನಕ ಬೆನಕ ಮಹಾ ಏಕದಂತ ಲಂಬೋದರ ಜಗದಂಬೆಯ ಕುವರ ಲಂಬೋದರ ಜಗದಂಬೆಯ ಕುವರ ಕುಂಜರದಂ ಕುಶಗುಳು ಬರುಗುಂಜಿಸ ಪ್ರಣಮಾಂಗಣನಾಥ 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 ಪ್ರಣಮಾಂಗಣನಾಥ. ಕುಂಭಮೋಕ್ಷ ನಾಟಕ ಮಂಡಳಿ ಕಿ ಜೈ. ಕಾಣುವುದೆಂದು ಮೋಹರನ ಕಾಣುವುದೆಂದು
ಕುಮಾರನ ಮಾಮರ ಪ್ರಿಯನ ನಂದ ಕುಮಾರನ ಮಾಮರ ಪ್ರಿಯನ ಮಾನಸ ರೂಪದ ಮುದ್ದು ಗೋಪಾಲನ ಮಾನಸ ರೂಪದ ಮುದ್ದು ಗೋಪಾಲನ ದೇವಕಿ ಸುತ ಶ್ರೀ ವೇಣುಗೋಪಾಲನ ದೇವಕಿ ಸುತ ಶ್ರೀ ವೇಣುಗೋಪಾಲನ ಕಾಣುವುದೆಲ್ಲೋ ಮೋಹನನ ಮೋಹನನಾಮನು ಸುಂದರನ ಮೋಹನನಾಮನು ಸುಂದರನ ಕಾಣುವುದೆಲ್ಲೋ ಮೋಹನನ 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 ನನ್ನ ಪ್ರಾಣಕಾಂತನಾದ ಶ್ರೀಕೃಷ್ಣ ಪರಮಾತ್ಮ ಕುಮಾರ ಮನ್ಮಥನ ಕಲ್ಯಾಣದ ವಿಚಾರವಾಗಿ ಈ ರೀತಿ ಸುಮ್ಮನಿರುವರಲ್ಲ, ಇರಲಿ. ರುಕ್ಮಿಣಿ, ಪ್ರಿಯೇ ರುಕ್ಮಿಣಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ರುಕ್ಮಿಣಿ, ಪ್ರಿಯೇ ರುಕ್ಮಿಣಿ, ರುಕ್ಮಿಣಿ, ಭಾಗ್ಯವಿದಾತೆಯೇ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ ಭಾಗ್ಯವಿದಾತೆಯೇ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ ಪ್ರಿಯತಮೆ ನಿನ್ನ ಪ್ರೀತಿಗೆ ಮಣಿದು ಪ್ರಿಯತಮೆ ನಿನ್ನ ಪ್ರೀತಿಗೆ ಮಣಿದು ಪರವಶಗೊಂಡಿಹೆ ನಾನತಿ ಮೋದದಿ ಪರವಶಗೊಂಡಿಹೆ ನಾನತಿ ಮೋದದಿ ಭಾಗ್ಯವಿದಾತೆಯೇ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ ಏಕೆ ಏನಾಯ್ತೆಂದು ಈ ರೀತಿ ವರ್ಸುತ್ತಿರುವೆ? ಸ್ವಾಮಿ, ಪ್ರಥಮ ಯುಗವಾದ ಕೃತಾಯುಗದಲ್ಲಿ ಶ್ರೀರಾಮನಾರಾಯಣನ ವಿಚಾರವಾಗಿ ನೀವು ಅನೇಕ ನಾಟಗಳನ್ನು ಪ್ರದರ್ಶಿಸಿರಿ. ಅದರಂತೆ ದ್ವಿತೀಯ ಯುಗವಾದ ತೇತ್ರಾಯುಗದಲ್ಲಿ ರಾಮನ ಅವತಾರವನ್ನೆತ್ತಿ ಅನೇಕ ಮುನಿಮಾನ್ಯವರುಗಳಿಂದ ದಿವ್ಯ ನಾಮವನ್ನು ಪಡೆದಿರಿ. ನಿಮ್ಮ ಮನಸ್ಸಿಗೆ ಸಂತೋಷ ಪಡುತ್ತಿರಲ್ಲವೇ? ರುಕ್ಮಿಣಿ, ಇದೇನು ಹಿಂದೇಕೋ ನಿನ್ನ ಹೃದಯಾಂತರಾಳದಿಂದ ಹೊರಬರುತ್ತಿರುವ ಸೂಚನೆ? ಚಿಂತೆಯೋ ಅಥವಾ ಶಾಂತಿಯೋ ನನಗೊಂದು ಗೋಚರವಾಗುತ್ತಿಲ್ಲವಲ್ಲ. ಗೋಚರವಾಗುತ್ತಿಲ್ಲ? ಹೋಗಲಿ, ನಿಮಗೋರ್ವ ಪುತ್ರನಿರುವುದು ಎಂಬುದು ವಿಚಾರವು ನಿಮಗೆ ತಿಳಿದಿಲ್ಲವೇ? ಇರುವುದು ಪ್ರಿಯೆ, ಗಮನವಿರುವುದು. ಆದರೆ ಅದಕ್ಕೀಗ ನನ್ನನ್ನೇನು ಮಾಡು ಅನ್ನುವೆ? ಮಾಡುವುದಿನ್ನೇನು ಸ್ವಾಮಿ? ಲೋಕದಲ್ಲಿ ಜನರು ವಯಸ್ಸಿಗೆ ಬಂದ ಪುತ್ರ ಪುತ್ರಿಯರಿಗೆ ಮಾಡುವ ಮಂಗಳ ಕಾರ್ಯವನ್ನು ನೀವು ಆ ಮಂಗಳ ಕಾರ್ಯವನ್ನು ಮಾಡಬಹುದಲ್ಲವೇ ಸ್ವಾಮಿ? ಕುವರ ಮನ್ಮಥನಿಗೆ ಸರಿಬೋಲ್ವ ಕನ್ನೆಯು,
ಕುವರ ಮನ್ಮಥನಿಗೆ ಸರಿ ಹೋಲ್ವ ಕನ್ನೆಯು ಸುಲಭದಿ ದೊರೆವಳೆ ಲಲೆಲೆಯಬೇ ಕೋಮಲ ಬಾಲೆ ದೇವಿ ಕೋಮಲ ಬಾಲೆ ಏನಿ ಲೀಲೆ ಕೋಮಲ ಬಾಲೆ ಏನಿ ಲೀಲೆ ಕಾಯುವೆ ಕಾಲದಿ ಕಾತುರ ವೇದಕ್ಕೆ ಕಾಯುವೆ ಕಾಲದಿ ಕಾತುರ ವೇದಕ್ಕೆ ಕಾಯುವೆ ಕಾಲದಿ ಕಾತುರ ವೇದಕ್ಕೆ ಭಾಗ್ಯವಿದಾತೆಯ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ ಪರಿತಾಪವ ಪಡಲೇಕೆ ಸ್ವಾಮಿ, ನಿನ್ನ ಮಾತನ್ನು ಆಲಿಸಬೇಕಾದುದೇ. ಆದರೆ ಕುಮಾರ ಮನ್ಮಥನಿಗೆ ಸರಿಹೋಲುವಂತಹ ಸೌಂದರ್ಯವತಿ ಎಲ್ಲಿ ಯಾವ ಲೋಕದಲ್ಲಿ ಇರುವಳೆಂದು ಹುಡುಕುವುದು? ಆಹಾ, ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಸ್ವಾಮಿ. ಈ ನಿಮ್ಮ ನಿಗೂಢವಾದ ಪ್ರಶ್ನೆ ಪ್ರಪಂಚದ ಆಗು ಹೋಗುಗಳನ್ನು ಶಯನಿಸಿರುವಂತೆಯೇ ಗಮನಿಸುತ್ತಿರುವಂತಹ ಯೋಗೀಶ್ವರನಲ್ಲವೇ? ನಿಮಗೆ ಓರ್ವ ಪುತ್ರಿಯನ್ನು ಹುಡುಕುವುದು ಅಸಾಧ್ಯಕರವಾದುದೇ. ಅದು ಮನ್ಮಥನು ಇತ್ತಲೇ ಬರುತ್ತಿರುವನಲ್ಲ? ಹೌದು ರುಕ್ಮಿಣಿ. ಜನನಿ ಜನಗಳಿಗೆ ನಮಸ್ಕರಿಸುವೆನು. ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಬಾ ಮಾತಾ. ಕುಮಾರ, ಇದೇನಿದು? ಪುಷ್ಪ ಬಾಣವನ್ನಿಡಿದು ಎಲ್ಲಿಯೋ ಹೊರಟಂತಿದೆ. ಮಾತಾ, ನೋಡಲು ಬಯಸಿದೆ ಕವನ, ನೋಡಲು ಬಯಸಿದೆ ಕವನ, ಲೋಕವನ ಭೂಲೋಕವನ. ಮಾತಾ, ಲೋಕವನ ಭೂಲೋಕವನ, ನೋಡಲು ಬಯಸಿದೆ ಲೋಕವನ. ಶುಭಯಾದಯ ಕೈಗೊಂಡಿಯೇನಾ, ಶುಭಯಾದಯ ಕೈಗೊಂಡಿಯೇನಾ, ಜಯವಾಗಲಿ ಎಂದರ ಸುತ ಗನ್ನಂ. ಮಾತಾ, ಜಯವಾಗಲಿ ಎಂದರ ಸುತ ಗನ್ನಂ. ಆಶೀರ್ವಾದವ ನಿಂದಿಸುವೆ, ಆಶೀರ್ವಾದವ ನಿಂದಿಸುವೆ. ನೋಡಲು ಬಯಸಿದೆ ಲೋಕವನ, ನೋಡಲು ಬಯಸಿದೆ ಲೋಕವನ, ಲೋಕವನ ಭೂಲೋಕವನ. ಲೋಕವನ ಭೂಲೋಕವನ, ನೋಡಲು ಬಯಸಿದೆ ಲೋಕವನ, ಲೋಕವನ ಲೋಕವನ. ಮಾತಾ, ನಾನು ಕೆಲವು ಪುಣ್ಯಕ್ಷೇತ್ರಗಳನ್ನು ಸಂಚರಿಸಬಲ್ಲೆಂದು ಹೊರಟಿರುವೆನು. ನನಗೆ ಅನುಮತಿ ನೀಡಿ ಆಶೀರ್ವದಿಸಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ಹೋಗಿ ಬರಲೇನು? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೋಗಿ ಬಾ ಕುಮಾರ. ಇದೇನು ತಂದೆ, ಮಾತೆಯವರು ಮಂಗಳವಾಗಲಿ ಎಂದು ಹರಿಸಿದರೆ ನೀವು ಕಲ್ಯಾಣ ವಸ್ತು ಎಂದು ಹರಿಸುತ್ತಿರುವಿರಿ. ಹಾಗೆಂದರೆ
ನೀನು ಹೊರಟಿರುವ ಕಾರ್ಯ ಕಲ್ಯಾಣವಾಗಲಿ ಎಂದರ್ಥ. ಹೋಗಿ ಬಾ ಕುಮಾರ. ಆಗಬಹುದು ತಂದೆ. ಸ್ವಾಮಿ, ನೋಡಿದಿರ ಮನ್ಮಥನ ಚತುರತೆಯ ಮಾತುಗಳನ್ನು ನೋಡಿದಿರ ಸ್ವಾಮಿ? ಹೌದು ರುಕ್ಮಿಣಿ. ಭುವನ ಮನೋಹರಿ ಭಾಗ್ಯವಿದಾತೆ. ಭುವನ ಮನೋಹರಿ ಭಾಗ್ಯವಿದಾತೆ. ಹೇಳೆನ್ನ ಕಾಂತೆಯೇ ಪ್ರಾಣೇಶ್ವರಿ ಭುವನ ಮನೋಹರಿ. ಚರಿಸುತ್ತೆ ನಾನಾ ದೇಶಗಳನ್ನು ಚರಿಸುತ್ತೆ ನಾನಾ ದೇಶಗಳನ್ನು ಕನ್ನೆಯ ತರುವೆ ಕುಮಾರನಿಗೀಗಲೇ. ಹೌದು ಕನ್ನೆಯ ತರುವೆ ಕುಮಾರನಿಗೀಗಲೇ. ನೀನೇಕೆ ಚಿಂತಿಪೆ ಪ್ರಾಣೇಶ್ವರಿ ಭುವನ ಮನೋಹರಿ ಭುವನ ಮನೋಹರಿ. ರುಕ್ಮಿಣಿ ಸ್ವಾಮಿ, ಕುಮಾರನದ ಕಲ್ಯಾಣದ ಸಲುವಾಗಿ ನೀನು ಓರ್ವಳೆ ಕನವರಿಸುತ್ತಿರುವೆಂದರಿಯಬೇಡ. ನಾನೀಗಲೇ ಗರುಡನ್ನೊಡಗೂಡಿ ಕನ್ಯಾನ್ವೇಷಣುವ ಕಾರ್ಯವನ್ನು ಕೈಗೊಳ್ಳುವೆನು. ನೀನಿನ್ನು ಸಂತೃಪ್ತಳಾಗ. ಧನ್ಯ ಸ್ವಾಮಿ, ಧನ್ಯ. ಕಮಲ ನಯನ ಸಾಗರ ಶಯನ, ಕಮಲ ನಯನ ಸಾಗರ ಶಯನ, ಮೋಹನ ಮಧುಸೂದನ, ಮೋಹನ ಮಧುಸೂದನ, ಲೀಲ ವಿನೋದನ, ಲೀಲ ವಿನೋದನ, ನುಡಿಯನು ಒಂದಡಿಯೊಡನೆ ಗಲಚರಣ ಅನುದಿನ ಮುನಿ ವಂದ್ಯ ಪಾವನ. ಕಮಲ ನಯನ ಸಾಗರ ಶಯನ, ಕಮಲ ನಯನ ಸಾಗರ ಶಯನ. ಬಾರೆನ್ನ ಮನದ ರಾಣಿ ರುಕ್ಮಿಣಿ ಅತಿ ಮಧುರ ಸ್ವರಾಮೃತ ಗಾಯಿನಿ. ಬಾರೆನ್ನ ಮನದ ರಾಣಿ ರುಕ್ಮಿಣಿ ಅತಿ ಮಧುರ ಸ್ವರಾಮೃತ ಗಾಯಿನಿ. ಒಳ್ಳಲ ನಾದಕ್ಕೆ ನಲಿದು ಗೋಪಿ ಕೃಷ್ಣನಿಗೊಲಿದು, ಒಳ್ಳಲ ನಾದಕ್ಕೆ ನಲಿದು ಗೋಪಿ ಕೃಷ್ಣನಿಗೊಲಿದು. ಹರಿಗೆ ನೆರವಾದ ಸಿರಿದೇವಿ ನೀನು, ಹರಿಗೆ ನೆರವಾದ ಸಿರಿದೇವಿ ನೀನು. ನಿನ್ನನು ವರಿಸಿದ ನಾನೇ ಧನ್ಯನು, ನಿನ್ನನು ವರಿಸಿದ ನಾನೇ ಧನ್ಯನು. ಕಮಲ ನಯನೆ ಮಾಧವನ ರಸೆ, ಕಮಲ ನಯನೆ ಮಾಧವನ ರಸೆ. ಶ್ರೇಯಸಿ ರೂಪಸಿ, ಶ್ರೇಯಸಿ ರೂಪಸಿ. ನರವೇಷದಿ ಜನಿಸಿ, ನರವೇಷದಿ ಜನಿಸಿ ದರೆಯ ದುರಿತವನು ಅರಿತಲೆಂದವತರಿಸಿ ಹರಿಯನು ಸಿರಿಯಿಂದ ವರಿಸಿದ ಕಮಲ ನಯನಿ ಶ್ರೀ ಕಮಲ ನಯನಿ ಕಾಂತೆ ಕಮಲ ನಯನೆ ಮಾಧವದ ರಸಿ. ಸರ್ವಮಂಗಳೇ ಶ್ರೀ ಗೌರಿ ಸಿಂಹವಾಹಿನಿ ದವ
ಶ್ರೀವಳ ಪರ್ವತದೊಡೆಯ ಶ್ರೀ ಗಂಗಾಧರನ ಶಿರಭೂಷಿಣಿ ಜಗಕ್ಕೆ ಭಂಗವು ಬಾರದಿರಲೆಂದು ಜಗಕ್ಕೆ ಭಂಗವು ಬಾರದಿರಲೆಂದು ನಿನ್ನೋಳು ಅಂಗಲಾಚುವೆ ಜನನಿ ನಿನ್ನೆ ಪಾದ ಕಮಲದಾಣಿ ಜನನಿ ಗೌರಿ ಮನೋಹರಿಯೇ ಅಮ್ಮ ಕರುಣಾ ಸಾಗರಿಯೇ ಗೌರಿ ಮನೋಹರಿಯೇ ಅಮ್ಮ ಕರುಣಾ ಸಾಗರಿಯೇ ತೋರು ನಿನ್ನಯ ಸಿರಿ ಚರಣಾಮೃತವ ತೋರು ನಿನ್ನಯ ಸಿರಿ ಚರಣಾಮೃತವ ತೋರುವೆ ಶ್ರೀ ಕುಲಕ್ಕೆ ಮುತ್ತೈದೆ ಭಾಗ್ಯವ ತೋರುವೆ ಶ್ರೀ ಕುಲಕ್ಕೆ ತೋರುವೆ ಶ್ರೀ ಕುಲಕ್ಕೆ ಮುತ್ತೈದೆ ಭಾಗ್ಯವ ತೋರುವೆ ಶ್ರೀ ಕುಲಕ್ಕೆ ಗೌರಿ ಮನೋಹರಿಯೇ ಅಮ್ಮ ಕರುಣಾ ಸಾಗರಿಯೇ ಅಮ್ಮ ಜಗನ್ಮಾತೆ ತುಳಸಿ ಮಾತೆ ಬೃಂದಾವನದಾತೆ
ಸ್ವಾಮಿ, ಮಹಾಭಾರತದ ಯುದ್ಧದ ತರುವಾಯ ಮಹಾಮಹಿಮಾ ಶ್ರೀ ಕೃಷ್ಣ ಪರಮಾತ್ಮನ ಕೃಪೆಯಿಂದ ಇದುವರೆಗೂ ನಮಗೆ ಯಾವ ರೀತಿಯೂ ತೊಂದರೆಯೂ ಬಾರದಂತಿದ್ದು, ಅನುಜರೆಲ್ಲರೂ ಅವರವರ ಕಾರ್ಯನಿಮಿತ್ತವಾಗಿ ಹೊರಟು ಬಹುದಿನಗಳಾದವು. ಅವರುಗಳಿಗೆ ಯಾವ ತೊಂದರೆಯೂ ಬಾರದಂತೆ ಕ್ಷೇಮದಿಂದ ಹಿಂತಿರುಗಿದರೆ ಒಳ್ಳೆಯದಲ್ಲವೇ ಪ್ರಿಯೆ? ಇದೇಕೆ ಸ್ವಾಮಿ ಹೀಗೆನ್ನುತ್ತಿರುವಿರಿ? ಧರ್ಮಗಳ ಮರ್ಮವನ್ನರಿತ ಮಹಾಜ್ಞಾನಿಗಳು ನೀವು. ನಿಮಗೂ ಚಿಂತೆಗಳ ಸಂತಾಪವೇನು? ನಿಜ ನಿಜ ಪ್ರಿಯೆ. ಈ ನಮ್ಮ ಸಕಲಾನಂದ ಭಾಗ್ಯಗಳಿಗೂ ನೀನೇ ಕಾರಣಲೆಂತಲೂ ನಿನ್ನ ಮನೋಧರ್ಮ ನಿಷ್ಠೆಯು ಪಾಂಡವರ ಕೀರ್ತಿ ಮತ್ತು ಶ್ರೇಯಸ್ಸಿಗೂ ಕಾರಣವೆಂದು ಲೋಕವೇ ಕೊಂಡಾಡುತ್ತಿರುವುದು. ಅದು ಸರಿ ಸ್ವಾಮಿ. ಹಿನ್ನೆಲೆಯಲ್ಲಿ ನಿಂತು ನನ್ನನ್ನು ನಿಂದಿಸಿ ಹೀಯಾಳಿಸುವವರು ಕೆಲವರಿದ್ದರೆ, ನನ್ನನ್ನು ಹೀಯಾಳಿಸುವವರು ಕೆಲವರಿರುವರಂತೆ. ನಿಜವೇ ಧರ್ಮದೊರೆ? ದ್ರೌಪದ, ತನ್ನ ದುರ್ಗುಣವರಿಯದ ಮಾನವ ಅನ್ಯವಾರ್ತೆಯನೇನೋ ಬಲ್ಲನೆ ದೇವಿ. ತನ್ನ ದುರ್ಗುಣವರಿಯದ ಮಾನವ ಅನ್ಯವಾರ್ತೆಯನೇನೋ ಬಲ್ಲನ ದೇವಿ. ದ್ರುಪದ ನಂದಿನಿ, ದ್ರೌಪದ ಉದರ ಪೋಷಣೆಗಾಗಿ ಉಸಿಯಾಡುವವ, ಉಂಡ ಮನೆಗೆ ದ್ರೋಹ ಬಗೆದು ಕೇಡೆನಿಸುವವ. ದ್ರೌಪದ, ಉದರ ಪೋಷಣೆಗಾಗಿ ಉಸಿಯಾಡುವವ, ಉಂಡ ಮನೆಗೆ ದ್ರೋಹ ಬಗೆದು ಕೇಡೆನಿಸುವವ. ಮಡದಿ ಮೋಹದ ನುಡಿಗೆ ಮರುಳಾಗುವವ. ದ್ರೌಪದ, ಮಡದಿ ಮೋಹದ ಮಾತಿಗೆ ಮರುಳಾಗುವವ, ಸಾಗಿಪನೆ ಸುಖ ಜೀವನವ. ದ್ರೌಪದ, ಮಡದಿ ಮೋಹದ ಮಾತಿಗೆ ಮರುಳಾಗುವವ, ಸಾಗಿಪನೆ ಸುಖ ಜೀವನವ, ಹೋಗಿಪನೆ ಅದರ ಅನುಭವವ. ದ್ರೌಪದ, ಹೀಗೆ ತನ್ನ ದುರ್ಗುಣವರಿಯದ ಮಾನವ ಅನ್ಯವಾರ್ತೆಯನೇನು ಬಲ್ಲನೆ ದೇವಿ. ತನ್ನ ದುರ್ಗುಣವರಿಯದ ಮಾನವ ಅನ್ಯವಾರ್ತೆಯನೇನು ಬಲ್ಲನೆ ದೇವಿ. ದ್ರುಪದ ನಂದಿನಿ, ದ್ರೌಪದ, ಸ್ವಾಮಿ, ಹೀಗೆ ಆಚಾರವನ್ನರಿಯದ ನರನ ನಾಲಿಗೆಯು ಅವರ ಸ್ವಭಾವಕ್ಕನುಗುಣವಾಗಿ ನೀಚ ನುಡಿಗಳನ್ನಲ್ಲದೆ ಒಳ್ಳೆಯ ವಿಚಾರಗಳ ಮಹತ್ವವನ್ನರಿಯಲು ಸಾಧ್ಯವೇ? ಏಕೆ ದೇವಿ, ನಿನಗೆ ನೆನಪಿಲ್ಲವೇನು? ಹಿಂದೊಂದು ದಿನ ನೆರೆದ ಮಹಾಸಭೆಯೊಳಗೆ ನಿನ್ನನ್ನು ಜರಿದು ದುರ್ಗತಿಗೈಯಲೆತ್ನಿಸಿದಂತಹ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಯರ ಪಾಡೇನಾಯಿತೆಂದು ಅವಲೋಕಿಸು. ಸತ್ಯಪ್ರಭು, ನಾಗರಿಕತೆ, ನ್ಯಾಯ ನೀತಿಗಳ ಪನ್ನಗಾರಿಕೆಯನ್ನು ಎಲ್ಲವನ್ನೂ ಬಲ್ಲವರ್ಥ ಮಾಡಿಕೊಳ್ಳುವರೆ ಹೊರತು ಅನ್ಯ ಸ್ವಾರ್ಥಪರರಿಗೆ ನನ್ನ ಕರ್ತವ್ಯ ನಿಷ್ಠೆಯು ಅರ್ಥವಾಗುವುದಿಲ್ಲ. ಅರ್ಥವು ವ್ಯರ್ಥವು ಯಾವ ತಿಡಿಗೇಡಿಗಳು ಹೇಗಾದರೂ ಅರ್ಥ ಮಾಡಿಕೊಳ್ಳಲಿ. ಮುಖ್ಯವಾಗಿ ನಮ್ಮ ಒಳ್ಳೆಯತನವನ್ನು ನಾವು ನ್ಯಾಯಕ್ಕಾಗಿ ಮುಡುಪಾಗಿಟ್ಟರಾಯಿತು. ಅದು ಸರಿ ಸ್ವಾಮಿ. ನೀವೇನೋ ನಿಮ್ಮ ಅನುಜರನ್ನು ರಾಷ್ಟ್ರ ರಕ್ಷಣೆಯ ಹೊಣೆ ಹೊರಿಸಿ ಕಳಿಸಿರುವಿರಿ. ಆದರೆ ಎನ್ನುವ ಈ ನಿನ್ನ ಅಮಂಗಳದ ನುಡಿಯ ಅರ್ಥವೇನು? ಸ್ವಾಮಿ, ನನ್ನ ನುಡಿಯು ಅಮಂಗಲಕ್ಕೆ ಹೋಲಿಸುವಂತದ್ದಲ್ಲ. ಪಾಂಡವ ದ್ವಿತೀಯ ಸುತನು ಭೀಮಸೇನನು ಅತಿಮಂಗೋಪಿ. ಅವರ ಸ್ಥಿತಿಯನ್ನರಿಯದೆ ಧಿಕ್ಕರಿಸಿದವರ ಗತಿ ಯಾವ ಮಿತಿಗೆ ಇರುವುದೋ ಎನ್ನುತ್ತಿರುವಳು ನಿಮ್ಮ ಸತಿ ದ್ರೌಪದಿ. ಸಾಕು ಮಾಡು ನಿನ್ನ ಸಲ್ಲದ ಸಂಶಯದ ನುಡಿಗಳನ್ನು. ಪ್ರಜಾ, ನಮಸ್ಕರಿಸುವೆನು. ಏನಂದೆ ಪಾಂಚಾಲಿ? ಉತ್ತರೆಯ ತಾಯ್ತಮ್ಮನಂ ಕತ್ತಲೆಯ ಮನೆಯಲ್ಲಿ ಹೊತ್ತು ಮುರಿದ ಗತ್ತುಗಾರ ಭೀಮಸೇನ ಮುಂತಾದ ಪಾಂಡವರ ಪರಾಕ್ರಮವನ್ನು ತಿಳಿಯದೆ ಧಿಕ್ಕರಿಸುವವರು
ಧಿಕ್ಕರಿಸಿ ನಮ್ಮೆದುರು ನಿಲ್ಲಬಲ್ಲವರಾರಾದರು ಈ ಭೂಮಿಯ ಮೇಲೆ ಉಳಿದಿರುವರೇ ಉಳಿದು ಜೀವಿಸಬಲ್ಲರೇ? ಧಿಕ್ಕರಿಸುವರ ಸತ್ತಡಿಗಿಸದೆ ಬಿಡುವೆನು ನಾಂ, ಧಿಕ್ಕರಿಸುವರ ಸತ್ತಡಿಗಿಸದೆ ಬಿಡುವೆನು ನಾಂ. ದುರಕಾರಿಗಳ ದರ್ಪವ ಭೂಮಿಗೆ ತುಳಿದೆ ನಾಂ, ದುರಕಾರಿಗಳ ದರ್ಪವ ಭೂಮಿಗೆ ತುಳಿದೆ ನಾಂ. ದುರದೊಳೆಂಬ ಶೌರ್ಯವನರಿಯದ, ದುರದೊಳೆಂಬ ಶೌರ್ಯವನರಿಯದ ಧಿಕ್ಕರಿಸುವರ ಸತ್ತಡಿಗಿಸದೆ ಬಿಡುವೆನು ನಾಂ. ದೊರೆಯಲು ಕುಂತಿ ಕುಮಾರರ ಧರ್ಮವ ಹರಿಯದೆ ಜನಿದವರಾರಾದರು, ದೊರೆಯಲು ಕುಂತಿ ಕುಮಾರರ ಧರ್ಮವ ಹರಿಯದೆ ಜನಿದವರಾರಾದರು. ಸೇರಿದವರ ಹೃದಯದ ಬಿಸಿರಕ್ತ ಹೊರತೆಗೆದ, ಸೇರಿದವರ ಹೃದಯದ ಬಿಸಿರಕ್ತ ಹೊರತೆಗೆದು ಮರಿನಾಯಿ ಹತ್ತುಗಳಿಗೆ ಆನಂದ ಪಡಿಸುವೆ, ಮರಿನಾಯಿ ಹತ್ತುಗಳಿಗೆ ಆನಂದ ಪಡಿಸುವೆ. ದಂಡ ಪಾಂಡು ಕುಮಾರರ ನಂಬಿಸಿ, ದಂಡ ಪಾಂಡು ಕುಮಾರರ ನಂಬಿಸಿ ಧಿಕ್ಕರಿಸುವರ ಸತ್ತಡಿಗಿಸದೆ ಬಿಡುವೆನು ನಾಂ, ಧಿಕ್ಕರಿಸುವರ ಸತ್ತಡಿಗಿಸದೆ ಬಿಡುವೆನು ನಾಂ. ದುರಹಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ, ದುರಹಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ. ದುರದೊಳೆಂಬ ಶೌರ್ಯವನರಿಯದ, ದುರದೊಳೆಂಬ ಶೌರ್ಯವನರಿಯದ ಧಿಕ್ಕರಿಸುವರ ಸತ್ತಡಿಗಿಸದೆ ಬಿಡುವೆನು ನಾಂ. ಸಹೋದರ ಭೀಮಸೇನ, ಏಕೆ, ಏನಾಯಿತು? ನೀನು ಹೋದ ಕಡೆ ಏನಾದರೂ ಕಪ್ಪ ಕಾಣಿಕೆ ವಿಚಾರವಾಗಿ ಗಲಭೆ ಗದ್ದಲಗಳು ನಡೆದವೆ? ಅರ್ಜುನ ನಮಸ್ಕರಿಸಿ. ಏನೆಂದರೆ ಅಗ್ರಜ, ಗಲಭೆ ಗದ್ದಲಗಳೇ? ಯಾದವರೊಡೆಯ ಯದುಕುಲ ನಂದನ ದಯೆ ನಮಗಿರುವಾಗ ಭಯವೇ, ಯಾದವರೊಡೆಯ ಯದುಕುಲ ನಂದನ ದಯೆ ನಮಗಿರುವಾಗ ಭಯವೇ. ಪಾಂಡವ ಪಾಲ ದಯಾಮಯ ಕೃಷ್ಣನ ಅಗ್ರಜ, ಪಾಂಡವ ಪಾಲ ದಯಾಮಯ ಕೃಷ್ಣನ ಕೃಪೆ ನಮಗಿರುವಾಗ ಭಯವೇ, ಕೃಪೆ ನಮಗಿರುವಾಗ ಭಯವೇ. ಅಂಗಭಂಗ ಲಿಂಗಾರಿಗಳು ಮಂಗಳ ಗೋಚರಿ ಸ್ವಾಗತಿಸಿ ಬೆಳದಿಂಗಳ ದೊರ ಚಂದನ ಪ್ರಾರ್ಥಿಸಿ ನಾಟ್ಯದೆ ಬೆಳಗಿನ ರಾರತಿ. ಅಂಗಭಂಗ ಕಲಿಂಗಾಧಿಪರು ಮಂಗಳ ಗೋಚರಿ ಸ್ವಾಗತಿಸಿ ಬೆಳದಿಂಗಳ ದೊರ ಚಂದನ ಪ್ರಾರ್ಥಿಸಿ ನಾಟ್ಯದೆ ಬೆಳಗಿನ ರಾರತಿ. ಜಯ ಜಯ ವಿಜಯ ಧನಂಜಯನಂದು, ಜಯ ಜಯ ವಿಜಯ ಧನಂಜಯನಂದು ಪುಷ್ಪಾರೋಟಿಯ ಸುರಿಸಿದರು, ಚಂದದಿ ಕಪ್ಪವ ಸಲಿಸಿದರು. ಯಾದವರೊಡೆಯ ಯದುಕುಲ ನಂದನ ದಯೆ ನಮಗಿರುವಾಗ ಭಯವೇ, ದಯೆ ನಮಗಿರುವಾಗ ಭಯವೇ. ವೇಣು ಮನೋಹರ ಶ್ರೀವಾಸುದೇವನ ಮನು ಮುನಿ ವಂದಿತ ಮಹಾಮಹಿಮ ವೇಣು ಮನೋಹರ ಶ್ರೀವಾಸುದೇವನ ಮನು ಮುನಿ ವಂದಿತ ಮಹಾಮಹಿಮನ
ಆದಿನಾರಾಯಣ ವೇದ ಪರಾಯಣ ಸಹೋದರರೇ, ಆದಿನಾರಾಯಣ ವೇದ ಪರಾಯಣ ರಾಧಾ ರುಕ್ಮಿಣಿ ಬಾಮಯ ಸಾಧೇ ರಾಧಾ ರುಕ್ಮಿಣಿ ಬಾಮಯ ರಾಧಾ ರುಕ್ಮಿಣಿ ಬಾಮಯ ಸಾಧೇ ಯಾದವರೊಡೆಯ ಯದುಕುಲ ನಂದನ ಶಯನಮಗಿರುವಾಗ ಭಯವೇ. ಯಾದವರೊಡೆಯ ಯದುಕುಲ ನಂದನ ಶಯನಮಗಿರುವಾಗ ಭಯವೇ. ಪಾಂಡವ ಪಾಲ ದಯಾಮಯ ಕೃಷ್ಣ ಸಹೋದರರೇ, ಪಾಂಡವ ಪಾಲ ದಯಾಮಯ ಕೃಷ್ಣನ ಕೃಪೆ ನಮಗಿರುವಾಗ ಭಯವೇ. ಕೃಪೆ ನಮಗಿರುವ ಭಯವೇ. ಭೀಮ, ಅರ್ಜುನ, ನಕುಲ ಸಹದೇವರಿ, ಅಂತೂ ನೀವು ಹೋದ ಕಾರ್ಯವೆಲ್ಲವೂ ಮಂಗಳದಿಂದ ಕೈಗೂಡಿ ಹಿಂತಿರುಗಿ ಬಂದರೆಂದು ಭಾವಿಸಲೇನು? ಭಾವಿಸುವುದು ಮಾತ್ರವಲ್ಲ ಶಾಂತಮೂರ್ತಿ, ಸಾಲ್ವಾ ದೇಶದ ಸಾಮ್ರಾಟರು ನಮ್ಮನ್ನು ಸಕಲ ಗೌರವದಿಂದ ಸ್ವಾಗತಗೈದು ಸನ್ಮಾನಿಸಿದರಲ್ಲದೆ ಹಿಡಿಂಬಾಸುರನನ್ನು ಆಡಿನೊಟ್ಟಿಕೊಂಡವರನ್ನು, ಗೋಪಾಸುರನನ್ನು ಆಡಿದುಕೊಂಡವರನ್ನು, ಅರಾಸನ್ನನ ದೇಶವನ್ನು ಸೀಗಿ ದೇಶದ ಸೋಹಮಿಯಂತರು, ದುರಾಚಾರಿ ದುಶ್ಯಾಸನ ಒಡಲರದ ದೂರ ಭೀಮನಂತನು, ದುರಾಚಾರಿ ದುರ್ಯೋಧನ ತೊಡಮುರಿದ ಛಲಗಾರನೆಂತಲೂ ಹೋಗಿ ಕೊಂಡಾಡಿದರಲ್ಲದೆ ಅಣ್ಣ ಧರ್ಮರಾಯನ ಹಗ್ಲಿಗೆ ತಲೆಬಾಗಿ ನಡೆಯುವ ಮಗನ ಮೂರ್ತಿಗಳು ನೀವು. ನಿಮ್ಮಿಂದ ಈಗ ಲೋಕವೇ ಶಾಂತವಾಗಿದೆಯಲ್ಲದೆ ನಿಮ್ಮಂತಹ ವೀರಾಗ್ರಣಿಗಳನ್ನು ಪುತ್ರರನ್ನಾಗಿ ಪಡೆದ ಮಾತಾ ಪಿತರುಗಳೇ ಮಹಾಧನ್ಯರಲ್ಲದೆ ಧರ್ಮರಾಯನಂತಹ ದೊರೆ ಇರುವ ನಿಮ್ಮ ದೇಶವು ಸದಾ ಕ್ಷೇಮಾತಿಶಯದಿಂದ ಇರಲಿ ಎಂದು ಮೊರೆಯಿಟ್ಟು ಹರಿಸಿದರಲ್ಲದೆ. ದಯಾ, ಗೋದಾವರಿ ಪ್ರಾಂತ್ಯದವರು ಹೇಳುತ್ತಿದ್ದಾರೆ, ಎಷ್ಟು ಸಿರಿ ಇದ್ದರೇನು, ಎಷ್ಟು ನೆರೆ ಇದ್ದರೇನು, ಯಾವ ಭಾಗ್ಯವಿದ್ದರೇನು, ಯಾವ ಭೋಗವಿದ್ದರೇನು, ಅನುಜರೊಡನೆ ಬೆರೆತು ಅನ್ಯೋನ್ಯತೆಯಿಂದ ಸಹ ಬಾಳ್ವೆ ನಡೆಸುತ್ತಿರುವ ಧರ್ಮರಾಯನಂತಹ ಓರ್ವ ದಕ್ಷ ದಯಾಮಯನಿಲ್ಲದ ಮೇಲೆ ಮಾನವ ಜೀವರಾಶಿಯಲ್ಲಿ ಜನಿಸುವುದು ಎಷ್ಟು ಸಾರ್ಥಕವೋ ಅಷ್ಟೇ ವ್ಯರ್ಥವೂ ಕೂಡ ಎಂದು ಕೊಂಡಾಡಿ ಕಪ್ಪವನ್ನೊಪ್ಪಿಸಿ ಅತ್ಯಾದರದಿಂದ ಬೀಳ್ಕೊಟ್ಟರು ಅಗ್ರಜ. ಏಕೆ ಏಕೆ ನೀವು ಅಂತಹ ವಿಶ್ವಪ್ರಖ್ಯಾತಿಗಳಲ್ಲವೇನು? ಹೇ ಕೃಷ್ಣ ಪರಮಾತ್ಮ, ಜನಿಸಿದರೆಂತಹ ಅನುಜರು ಜನಿಸಿ ಸಂತಸ ಬಾಳ್ವೆಯ ಮಾಡುವುದು ಮುರಿದ. ಜನಿಸಿದರೆಂತಹ ಅನುಜರು ಜನಿಸಿ ಸಹೋದರರೇ, ಗಜ ಅನವರತ ಮುಕುಂದನ ಕೃಪೆಯೋ ಮನ
ಅಲ್ಲವೇ ಧ್ವಜ? ಹೇಗೋ ರಾಷ್ಟ್ರ ಸಂರಕ್ಷಣೆಗಾಗಿ ಹೋಗಿದ್ದ ನೀವುಗಳೆಲ್ಲರೂ ನಮ್ಮ ಆರಾಧ್ಯವರಣ್ಯನ ದಯದಿಂದ ಯಾವ ತೊಂದರೆಯೂ ಬಾರದಂತೆ ಕ್ಷೇಮದಿಂದ ಹಿಂತಿರುಗಿ ಬಂದರಲ್ಲವೇ? ಅದುವೇ ನಮಗೆ ಮಹಾಭಾಗ್ಯ. ಪ್ರಯಾಣದಿಂದ ಆಯಾಸಗೊಂಡು ಬಂದಿರುವಿರಿ. ಮೊದಲು ವಿಶ್ರಾಂತಿಯನ್ನು ಪಡೆದು ಆನಂತರ ಬೆರೆತು ಮಾತನಾಡೋಣ. ಪ್ರಿಯೇ ದ್ರೌಪದ, ಏಕೆ ಸ್ವಾಮಿ ಕರೆದದ್ದು? ಕರೆದ ಕಾರಣವೇ ಏನದು? ಏನೆಂದರೆ ಇಂದು ನೀನು ನನ್ನ ಸೇವೆಯಲ್ಲಿರು ಎಂದು. ನೀವು ಕರತಟ್ಟಿ ಕರೆದಾಗಲೇ ನನಗೆ ಅರಿವಾಯಿತು ಇದಕ್ಕಾಗಿಯೇ ಎಂದು. ಬಳಲಿ ಬೇಸರಗೊಂಡಿರುವೆ ನಾ, ಬಳಲಿ ಬೇಸರಗೊಂಡಿರುವೆ. ಬಳಲಿ ಬೇಸರಗೊಂಡಿರುವೆ ನಾ, ಬಳಲಿ ಬೇಸರಗೊಂಡಿರುವೆ. ಅರುಷದಲ್ಲಿ ಸರಸದಳು, ಅರುಷದಲ್ಲಿ ಸರಸದಳು ಎಲ್ಲ ಸಂತಸಗೊಳಿಸು ಮನಮೋಹನಾಗಿಯೇ ನಿನ್ನ ಸೇವ ನಾ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿಯೇ ನಿನ್ನ ಸೇವ ನಾ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿಯೇ ನಿನ್ನ ಅನುರಾಗದ ಆನಂದದಿ ಅನುರಾಗದ ಆನಂದದಿ ವಿನೋದದಿಂದಲಿ ನಾವು ಆಡುವ ವಿನೋದದಿಂದಲಿ ನಾವು ಆಡುವ ಮನಮೋಹನಾಗಿಯೇ ನಿನ್ನ ದೇಹವ ಬಯಸಿ ಬಂದಿರುವೆ. ಪ್ರೇಯಸಿ ಮನಮೋಹನಾಗಿಯೇ ನಿನ್ನ. ಏಕೋ ಈ ಸಾರಿಯ ಪ್ರವಾಸದಲ್ಲಿ ಯಾವ ನಾರಿಯರ ನಯನಗಳು ದೊರೆಗಳನ್ನು ಮರಳುಗೊಳಿಸಲಿಲ್ಲವೇನೋ? ಇಲ್ಲ ಪ್ರಿಯೆ, ನಾರಿಯರ ನಯನಗಳು ನನ್ನನ್ನು ಮರಳುಗೊಳಿಸದಿದ್ದರು. ನಿನ್ನೆಯ ರಾತ್ರಿ ನಾನೊಂದು ಸುಂದರವಾದ ಸ್ವಪ್ನವನ್ನು ಕಂಡೆನು. ಆಹಾ, ಏನು ಆ ಸ್ವಪ್ನದ ವೈಖರಿ! ಆಹಾ, ಆ ಸ್ವಪ್ನದಲ್ಲಿ ಕಂಡದ್ದು ನರಲೋಕದ ನಾರಿಯರನ್ನೋ ಅಥವಾ ಸುರಲೋಕದ ಸುಂದರಿಯರನ್ನೋ? ಖಂಡಿತವಾಗಿ ಅವರು ನರಲೋಕದ ನಾರಿಯರಲ್ಲದೆ ಗಂಧರ್ವ ಲೋಕದ ಹತ್ತಿರದಂತಹ ವದನಿಕೆಯರು. ಅವರವರ ಹಾವ ಭಾವಗಳ ವಿಲಾಸ ತೋರುತ್ತ ಓರ್ವಳು ಕನ್ನಡಿಯ ಮುಂದೆ ನಿಂತು ತನ್ನ ಮೈ ಬೆಡಗಿಗೆ ತಾನೇ ಸೋತಂತಿದ್ದರೆ, ಮತ್ತೊಬ್ಬಳು ಪರಿಮಳ ತೈಲದಿಂದ ಮುಡಿಯನ್ನು ಸಿಂಗರಿಸಿಕೊಳ್ಳುವಂತಿದ್ದು, ಇನ್ನೊಬ್ಬಳು ಆಭರಣಗಳನ್ನು ಧರಿಸಿಕೊಳ್ಳುವ ಸಂಭ್ರಮದಲ್ಲಿದ್ದರೆ, ಮಗದೋರ್ವಳು ಓಕುಳಿ ಆಟದಲ್ಲಿ. ಕೆಲವರು ಗಾಯನ ಪರುಷರಾಗಿದ್ದಾರೆ, ಇನ್ನೂ ಕೆಲವರು ನರ್ತನೋತ್ಮತರಾಗಿದ್ದಾರೆ. ದ್ರೌಪದ ಅವರೆಲ್ಲರೂ ಪರಮ ಸುಂದರಿಯರಂತೆ ಇರುವರಲ್ಲದೆ ಸರ್ವರು ತಮ್ಮ ತಮ್ಮ ಸೌಂದರ್ಯದ ಮಹತ್ವವನ್ನು ತಿಳಿದುಕೊಂಡವರಂತೆ ಇರುವರು. ಆಹಾ, ನಿಜವಾಗಿ ಹೇಳುವುದಾದರೆ ನಿಜವಾಗಿ ಹೇಳುವುದಾದರೆ ಆ ಕನಸು ಕಂಡಂತೆ ನನಸಾಗಿದ್ದರೆ ಚೆನ್ನಾಗಿತ್ತು ಎಂದಲ್ಲವೇನು ನಿಮ್ಮ ಮಾತಿನ ಅರ್ಥ? ಆಗಲ್ಲ ದೇವಿ. ಸ್ವಯಂವರದಲ್ಲಿ ಮಚ್ಚ ಯಂತ್ರವನ್ನು ಭೇದಿಸಿ ನಿನ್ನನ್ನು ಉಳಿಸಿದಾಗಲೂ
ಮತ್ತು ಋಷಿವೇಷ ಧರಿಸಿ ಸುಗುಣ ಸಂಪನ್ನೆಯಾದ ಸುಭದ್ರೆಯನ್ನು ಕರೆತಂದಾಗಲೂ, ಮಣಿಪುರದರಸನ ಪುತ್ರ ಚಿತ್ರಾಂಗದಿಯನ್ನು ಮೋಹಿಸಿದಾಗಲೂ, ಹಾಗೂ ನಾಗಲೋಕದ ನಾರಿ ಉಲೂಚಿ ಎಂಬಾತಳನ್ನು ವಶಪಡಿಸಿಕೊಂಡಾಗಲೂ ನಾನಿಂತಹ ವರ್ಣನೆಯನ್ನು ಮಾಡಿದ ಮಹಾಸತಿ. ಮಾಡಿದರೆ ಏನಾಯ್ತು ಬಿಡಿ ಸ್ವಾಮಿ, ಬರೀ ಕಂಡದ್ದು ಕನಸು ತಾನೇ? ಹಾ, ಕನಸೆ. ಆದರೆ ಈ ವಿಚಿತ್ರ ಕನಸಿನ ಕಾರಣವೇನೆಂಬುದನ್ನು ಕಾದು ನೋಡಬೇಕು ದೇವಿ. ಸ್ವಾಮಿ, ಸಂಚಾರದಿಂದ ಆಯಾಸಗೊಂಡು ಬಂದಿರುವಿರಿ. ಸ್ವಲ್ಪ ಕಾಲ ಮಲಗಿ ನಿದ್ರಿಸಿದರೆ ಎಲ್ಲವೂ ಮರೆತು ಹೋಗುವುದು. ಬನ್ನಿ. ಕೃಪೆ ಮಾಡಿ ಹರಿಚೆಲ್ಲ ತಾಪವ ದೇವಿ, ಕೃಪೆ ಮಾಡಿ ಹರಿಚೆಲ್ಲ ತಾಪವ, ಕೃಪೆ ಮಾಡಿ ಹರಿಚೆಲ್ಲ ತಾಪವ ದೇವಿ, ಕೃಪೆ ಮಾಡಿ ಹರಿಚೆಲ್ಲ ತಾಪವ, ಸಾಫಲ್ಯಗೊಳಿಸೆಲ್ಲ ವ್ಯಾಮೋಹವ, ಸಾಫಲ್ಯಗೊಳಿಸೆಲ್ಲ ವ್ಯಾಮೋಹವ, ಕೃಪೆ ಮಾಡಿ ಹರಿಸೆಲ್ಲ ತಾಪವ ದೇವಿ, ಕೃಪೆ ಮಾಡಿ ಹರಿಸೆಲ್ಲ ತಾಪವ. ನಿನ್ನ ಕರಗಳೆಲ್ಲದೆ ಸ್ಪರ್ಶಿಸಿ ತಣ್ಣಗಾಗಿ ಹೋಗುವುದೆಲ್ಲ ದಣಿವು, ನಿನ್ನ ಕರಗಳೆಲ್ಲದೆ ಸ್ಪರ್ಶಿಸಿ ತಣ್ಣಗಾಗಿ ಹೋಗುವುದೆಲ್ಲ ದಣಿವು, ನಿನ್ನ ಕರಗಳೆಲ್ಲದೆ ಸ್ಪರ್ಶಿಸಿ ತಣ್ಣಗಾಗಿ ಹೋಗುವುದೆಲ್ಲ ದಣಿವು. ನಿನ್ನ ಕರಗಳೆಲ್ಲ ದೇಹ ಸ್ಪರ್ಶಿಸಿ ತಣ್ಣಗಾಗಿ ಹೋಗುವುದೆಲ್ಲ ದಣಿವು, ಕೃಪೆ ಮಾಡಿ ಹರಿಸೆಲ್ಲ ತಾಪವ ದೇವಿ, ಕೃಪೆ ಮಾಡಿ ಹರಿಸೆಲ್ಲ ತಾಪವ. ಸ್ವಾಮಿಯ ಪಣಿವು ಪ್ರಶಾಂತವಾಗಲು ಚಾಮರ ಬೀಸಿ ಸಂತೈಸುವೆನು. ಸ್ವಾಮಿಯ ದಣಿವು ಪ್ರಶಾಂತವಾಗಲು ಚಾಮರ ಬೀಸಿ ಸಂತೈಸುವೆನು. ಸತತವು ನಿಮ್ಮಯ ಸೇವೆಯ ಗೈದು ಕೃಪಾತಳಾಗುವೆನಾ. ಸತತವು ನಿಮ್ಮಯ ಸೇವೆಯ ಗೈದು ಕೃಪಾತಳಾಗುವೆನಾ. ಕೃತಾರ್ಥಳಾಗುವೆನಾ. ಕೃತಾರ್ಥಳಾಗುವೆನಾ. ವಲ್ಲಭನೆ ಶಯನದೊಳು ಪವಡಿಸು ಬಾರ, ವಲ್ಲಭನೆ ಶಯನದೊಳು ಪವಡಿಸು. ದೇವಿ ನಿನ್ನಯ್ಯ ಸೇವೆ ಅಪಾರವಾದುದು, ಆವ ಜನ್ಮದಿಗಿದ ತೀರಿಪುದೋಲ. ದೇವಿ ನಿನ್ನಯ್ಯ ಸೇವೆ
ಪಾರವಾದುದು ಆವ ಜನ್ಮದೀದ ತೀರಿದುದು ಸತತವು ನಿನ್ನಯ ಪ್ರೀತಿಯ ಪಡೆದು ಕೃತಾರ್ಥನಾಗಿಗೆ ನಾ ನಿನ್ನಯ ಪ್ರೀತಿಯ ಪಡೆದು ಕೃತಾರ್ಥನಾಗಿಗೆ ನಾ ಕೃತಾರ್ಥನಾಗಿಗೆ ನಾ ಕೃತಾರ್ಥನಾಗಿಗೆ ನಾ ಕೃಪೆ ಮಾಡಿ ಅರಿಸೆಲ್ಲ ತಾಪವ ದೇವಿ ಕೃಪೆ ಮಾಡಿ ಅರಿಸೆಲ್ಲ ತಾಪವ ಸ್ವಾಮಿ ಹೇ ಕೃಷ್ಣ ಮಾಧವ ಮಧುಸೂದನ ಜಗದ ವಿಧಾತನು ನೀನಯ್ಯ ನಿನ್ನ ದರುಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ನಿನ್ನ ದರುಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ಪರಮಾತ್ಮ ವೇಣು ಮನೋಹರ ಜಲಗಿರಿವಾಸ ಕೃಷ್ಣ ಕೃಷ್ಣ ಪರಮಾತ್ಮ ಜಲಗಿರಿವಾಸ ಮಂದರೋದ್ಧಾರನೆ ವೈಕುಂಠವಾಸ ವೇಣು ಮನೋಹರ ಜಲಗಿರಿವಾಸ ಮಂದರೋದ್ಧಾರನೆ ವೈಕುಂಠವಾಸ ನಿಲ್ದಲೆ ಮೋಕ್ಷ ನೀನ ಸರ್ವೇಶ ನಿಲ್ದಲೆ ಮೋಕ್ಷ ನೀನ ಸರ್ವೇಶ ದುರುಳರ ಕೊರಳಿಗೆ ನಿಯಮ ಪಾಶ ದುರುಳರ ಕೊರಳಿಗೆ ನಿಯಮ ಪಾಶ ದುರುಳರ ಕೊರಳಿಗೆ ನಿಯಮ ಪಾಶ ಜಗದ ವಿಧಾತನು ನೀನಯ್ಯ ನಿನ್ನ ದರುಶನವೇ ನಗೆ ತೋರಯ್ಯ ಜಗದ ವಿಧಾತನು ನೀನಯ್ಯ ಕೃಷ್ಣ ಮಾಧವ ಶ್ರೀಹರಿ ಆಹಾ ಪನ್ನಗ ಶಯನ ಪಾವನ ಚರಣ ಪಾಂಡವ ಪಾಲ ಶ್ರೀ ಕೃಷ್ಣ ಪರಮಾತ್ಮನ ಪವಾಡವಿನ್ನೂ ಪೂರ್ಣವಾಗಲಿಲ್ಲವೆಂದು ತೋರುವುದು. ಏಕೆಂದರೆ ದಿನಕ್ಕೊಂದು ಬಾರಿಯಾದರೂ ನನ್ನನ್ನು ಸ್ಮರಿಸಿ ಕರೆಯುತ್ತಲಿದ್ದ ಮುರಾರಿಯು ಹಿಂದದಾವ ಕಾರ್ಯ ನಿಮಿತ್ತವೋ ಈ ಪಕ್ಷಿಯನ್ನು ಮರೆತಿಂತಿದೆಯಲ್ಲ. ಗರುಡ, ಓ ಪಕ್ಷಿರಾಜ. ಯಾರದು ಯಾರದು ಈ ಮಧುರ ಧ್ವನಿ? ಗರುಡ, ಓ ಗರುಡೋತ್ತಮ. ಆಹಾ, ಈ ಧ್ವನಿಯು ಕೃತಾಯುಗದೀಶ
ನರಸಿಂಹ ವೇಷ ಸಾಗರದಿಂದ ಉದಯಿಸಿದ ಮಾತೆ ಲಕ್ಷ್ಮೇಶ ಪ್ರಹ್ಲಾದನಂತಹ ಭಕ್ತರ ದಾಸಾನುದಾಸ ವೈಕುಂಠಾಧೀಶನಾದ ಶ್ರೀಮನ್ನಾರಾಯಣನ ಧ್ವನಿ ತ್ರೇತಾಯುಗದ ರಸ ದಶರಥ ಕುಮಾರ ವಿಶ್ವಾಮಿತ್ರ ಮುನಿಯ ಯಾಗ ಯಜ್ಞೋದ್ಧಾರ ಕದಂಬ ವಾಲಿ ರಾವಣಾದಿಗಳ ಸಂಹಾರ ಲಕ್ಷ್ಮಣ ಭರತ ಶತ್ರುಘ್ನರ ಸೋದರ ವಾನರಾದಿ ಹನುಮ ಜಾಂಬವರ ಹೃದಯ ವಿಹಾರ ರಘುವಂಶ ವೀರ ಸೀತಾ ವಲ್ಲಭನಾದ ಶ್ರೀರಾಮಚಂದ್ರನ ಶರೀರವಾಣಿ ಈಗಿನ ದ್ವಾಪರ ಯುಗದ ರಸ ದೇವಕಿ ವಸುದೇವರ ಸುತ ಪಾಲನೇತ್ರನ ಜ್ವಾಲೆಯಿಂದ ಪುನೀತಗೊಂಡ ಮನ್ಮಥ ಪಿತ ನರಕ ಶಿಶುಪಾಲಾದಿ ಕಂಸಮರ್ದನ ವಿದುರ ಕುಚೇಲರ ಭಕ್ತಿ ಶೋಧನ ರುಕ್ಮಿಣಿ ಸತ್ಯಭಾಮೆಯರ ಪತಿ ಶ್ರೀ ಕೃಷ್ಣ ಪರಮಾತ್ಮನ ಕೊಳಲಿನ ಧ್ವನಿ ಮಾಧವ ಲಕ್ಷ್ಮೀರಮಣ ಪಕ್ಷಿವಾಹನ ಎಲ್ಲಿರುವೆ ತಂದೆ ಮುಕುಂದ ಹರೆದಯ ಶ್ರೀ ಮುರಾರಿ ಹರೆದಯ ಶ್ರೀ ಮುರಾರಿ ಮಾಧವ ಮಧುಸೂದನ ಬಂದೆಯ ತಂದೆ ಮುಕುಂದ ಪರಮಾತ್ಮ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಲ್ದಲ್ಲದೆ ಲೋಕ ಪಾವನ ಜಗದಾಯಕ ಶ್ರೀ ಜಗನ್ಮೋಹನ ನಿನ್ನಿಲ್ದಲ್ಲದೆ ಲೋಕ ಪಾವನ ಹರಿಚರಣ ವೇದ ಪರಾಯಣ ಹರಿಚರಣ ವೇದ ಪರಾಯಣ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋವಿಂದ ನಿನಗೆ ಮಂಗಳವಾಗಲಿ ಮೇಲೇಲು ಗರುಡ. ಪರಮಾತ್ಮ ನಿನಗಾಗಿ ನಾನು ಎಲ್ಲೆಲ್ಲಿಯೋ ಹುಡುಕಿದೆನು, ಆದರೆ ಏಕಾಂಗಿಯಾಗಿ ನೀನು ಎಲ್ಲೇನು ಮಾಡುತ್ತಿರುವೆ ಪಕ್ಷಿರಾಜ? ಮಾಡುವುದಿನ್ನೇನು ಮುಕುಂದ, ನಿನ್ನ ನಾಮ ಸ್ಮರಣೆ ಒಂದಲ್ಲದೆ ಈ ಪಕ್ಷಿರಾಜನಿಗೆ ಇನ್ನೇನು ಅನ್ಯ ಕಾರ್ಯವಿನ್ನೇನಿರಲು ಸಾಧ್ಯ ವಿಶ್ವನಾಥ. ಆ ಬಿರುದು ನನಗಿನ್ನೇಕೆ ಬಿಡುಗರುಡ? ನನ್ನ ಸ್ವಕಾರ್ಯವೊಂದನ್ನೇ ನಾನು ನಿರ್ವಹಿಸಲಾಗದಂತಾಯಿತು. ಏಕೆ, ಏನಾಯಿತು ಲೋಕನಾಥ? ಹಿಂದೇಕೋ ನಿಮ್ಮ ನುಡಿಯು ಒಂದು ರೀತಿ ಕಳವಳಪಟ್ಟದ್ದಿದೆಯಲ್ಲ? ಏನು ಹೇಳುವುದು ಗರುಡೋತ್ತಮ? ಪರಮಾತ್ಮ ದೇಶ ದೇಶಗಳ ತಿರುಗಿ ತಿರುಗಿ ನಾನು ಪರಮಾತ್ಮ ದೇಶ ದೇಶಗಳ ತಿರುಗಿ ತಿರುಗಿ ನಾನು ಗಾಸಿಗೊಂಡೆನು ವೀರ ಗರುಡನೆ. ಗರುಡೋತ್ತಮ ಪರಮಾತ್ಮ ಗಾಸಿಗೊಂಡೆನು ವೀರ ಗರುಡನೆ, ತನಯ ಮನ್ಮಥನಿಗೆ ಸರಿವೋಲ್ವ ಕನ್ನೆಯು. ಪರಮಾತ್ಮ ತನಯ ಮನ್ಮಥನಿಗೆ ಸರಿವೋಲ್ವ ಕನ್ನೆಯು, ದೊರೆಯದೆ ನಾನೆಂದೋ ಬಹು ಪರಿಬಳಲಿದೆ.
ದೊರೆಯದೆ ನಾನೆಂದು ಬಹು ಪರಿಬಳಲಿದೆ ಏನಗೈಯುವುದು ನಾ ನಿದ ಕಾಲೋಚನೆ ಘನ ಚಿಂತೆಗೆ ನಾ ಪರಮಾತ್ಮ ಏನಗೈಯುವುದು ನಾ ನಿದ ಕಾಲೋಚನೆ ಘನ ಚಿಂತೆಗೆ ನಾ ಗುರಿಯಾದೆ ನಾನೆಂದು ಏನಗೈಯುವುದು ನಾ ನಿದ ಕಾಲೋಚನೆ ಗರುಡ 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 ಏನು ಹೇಳುವುದು ಗರುಡೋತ್ತಮ? ಕುಮಾರ ಮನ್ಮಥನಿಗೆ ಲಗ್ನ ಮಾಡಲೆತ್ತಿಸಿ ಅವನಿಗೆ ಕನ್ಯೆಯನ್ನು ಹುಡುಕುತ್ತಾ ಇದುವರೆಗೂ ನಾನು ಅನೇಕ ದೇಶಗಳನ್ನು ಚರಿಸಿ ಬಂದನಾದರೂ ಕಾರ್ಯ ಪ್ರಯೋಜನವಾಗಲಿಲ್ಲ. ಅಲ್ಲದೆ ವಧುವನ್ನು ನಿಶ್ಚಯ ಮಾಡಿಕೊಂಡೇ ಬರುವನೆಂದು ರುಕ್ಮಿಣಿಗೆ ವಚನ ಕೊಟ್ಟು ಹೊರಬಂದಿರುವೆನು. ಪರಮಾತ್ಮ, ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಪರಂದಾಮಾಯಿ ನಿಮ್ಮ ನುಡಿಯು. ಸರ್ವರನ್ನು ಸಂರಕ್ಷಿಸಿ ಸಲಹೆ ನೀಡಬಹುದಾದ ಸರ್ವೇಶ್ವರನೇ ಈ ಒಂದು ಸಣ್ಣ ಸಾಧನೆಗಾಗಿ ಇಷ್ಟೊಂದು ಚಿಂತಿಸುವುದಾದರೆ ಇನ್ನು ಅನ್ಯಮಾನವರ ಅಪೇಕ್ಷೆಗಳೇನಾಗಬೇಕು ಅಚ್ಯುತ, ಏನಾಗಬೇಕು? ಏನು ಪಕ್ಷಿರಾಜ ಹೀಗೆ ಮಾತನಾಡುತ್ತಿರುವೆ? ಇಂತಹ ಕಾರ್ಯಗಳು ಮಾನವರಿಂದಲೇ ಏನು ದೇವದಾನವರಿಂದಲೂ ಅಸಾಧ್ಯ ಎಂಬುದನ್ನು ನೀನು ತಿಳಿದಿರುವೆಯಾದರೂ ಈಗ ತಿಳಿಯದವನಂತೆ ಮಾತನಾಡುತ್ತಿರುವೆ. ಪರಮಾತ್ಮ, ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮ, ಕಪಟ ನಾಟಕ ಸೂತ್ರಧಾರಿ ನೀನಾಡಿಸಿದನ್ನು ತಾಡುವ ನಾ ಪಾತ್ರಧಾರಿ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಕೃಷ್ಣ ಕೃಷ್ಣ ಪರಮಾತ್ಮ. ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ, ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ, ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ, ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ, ನನರಿಗೆ ನಿನ್ನ ಮಾಯೆ, ನನರಿಗೆ ನಿನ್ನ ಮಾಯೆ, ಅನಾಥ ಬಂಧು ವಿನೋದ ಮೂರ್ತಿ, ಅನಾಥ ಬಂಧು ವಿನೋದ ಮೂರ್ತಿ, ನನರಿಗೆ ನಿನ್ನ ಮಾಯೆ, ನನರಿಗೆ ನಿನ್ನ ಮಾಯೆ ಕೃಷ್ಣ. ಪರಮಾತ್ಮ, ಸರ್ವ ಚೈತನ್ಯ ಸ್ವರೂಪನಾದ ನಿನಗೆ ನಾನು ತಿಳಿ ಹೇಳುವಷ್ಟು ಸಾಮರ್ಥ್ಯನಲ್ಲ. ಆ ಶಕ್ತಿಯು ನನ್ನನ್ನೆಲ್ಲ ತಂದೆ. ನಾನು ಕೇವಲ ಪಕ್ಷಿ. ನಿನ್ನ ಮಾಯನ್ನರಿಯಲು ಮತ್ತು ವರ್ಣಿಸಲು ಆ ಪ್ರಣಯುಳ್ಳ ಆದಿಶೇಷನಿಂದಲೇ ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇನ್ನು ನಾನು ಕೇವಲ ಪಕ್ಷಿ. ನನ್ನಿಂದೇನಾದೀತು ನಿನ್ನ ಮರ್ಮವನ್ನರಿಯಲು. ನೋಡು ಒಡೆಯ, ಹಾಗೊಂದು ವೇಳೆ ಈ ನಿನ್ನ ನವನಾಟಕವನ್ನು ಮುಂದುವರಿಸಲೇಬೇಕೆಂದಿದ್ದರೆ ನಿನಗೆ ಆಪ್ತರಾದ ಆ ಪಾಂಡವರಿರುವರಲ್ಲ? ಹೌದಲ್ಲವೇ ಗರುಡ?
ಮೊದಲೇ ನನ್ನ ತಲೆಗಿದು ಹೊಳೆದಿದ್ದರೆ ಹೇಗಿರುತ್ತಿತ್ತು? ಹೇಗಿರುತ್ತಿತ್ತು ಅಂದರೆ ಮಂತಿನಿಂದ ಕಡದ ಮಧುರದಂತೆ ಸವಿಯಲು ಅನುವಾಗುತ್ತಿತ್ತು ಪರಮಾತ್ಮ. ಸತ್ಯ ಸತ್ಯ ಗರುಡ, ನೀನು ಈ ಸಾಹಸದ ಕಾರ್ಯವು ನನ್ನ ಸಹೋದರಿ ಶೈರಂದ್ರಿ ಹೋರಳಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗಲಾರದು. ನಡಿ, ಬೇಗ ಆಕೆಯನ್ನು ಕಂಡು ವಿಷಯವನ್ನು ಅರಿಹಿ ಕನ್ಯಾನ್ವೇಷಣೆಗಾಗಿ ಕಳಿಸೋಣ. ರಘುನಂದನ, ನಿಮ್ಮ ಯೋಚನೆ ಏನೋ ಸೂಕ್ತವಾಗಿದ್ದರೂ ಅದರಿಂದ ನಿಮ್ಮ ಕಾರ್ಯ ಜರುಗುವುದಿಲ್ಲ ತಾನೆ. ಏಕೆ ಇದೇಕೆ ಪಕ್ಷಿ ಹೀಗೆನ್ನುತ್ತಿರುವೆ? ಏಕೆಂದರೆ ನಾವು ಈಗ ಕನ್ಯಾನ್ವೇಷಣೆಗಾಗಿ ಕಳಿಸುತ್ತಿರುವುದು ಆ ದ್ರೌಪದಾದೇವಿ ಒಬ್ಬಳನ್ನಲ್ಲವೇ? ಹೌದು. ಆದ್ದರಿಂದ ಆ ಪಾಂಡವರು ಯಾರಿಗೂ ತಿಳಿಯದ ಹಾಗೆ ಆ ದ್ರೌಪದಾದೇವಿ ಒಬ್ಬಳನ್ನೇ ಇಲ್ಲಿಗೆ ಬರುವಂತೆ ಸ್ಮರಿಸಿ ಕರೆದರೆ? ನಿಜ ನಿಜ ಪಕ್ಷಿರಾಜ, ನೀನು ಹೇಳುವುದರಲ್ಲೂ ಅರ್ಥವಿದೆ. ನಡೆ, ಹಾಗೆ ಮಾಡೋಣ.